ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ವಿರೂಪಾಕ್ಷ ಮಾತಾಡ್ತಿರೋದು. ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ಜೆಮಿನಾಯಲ್ಲಿ ಬಂದಿರೋ ಒಂದು ಫೀಚರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಫೀಚರ್ ಏನು ಅಂತ ನಿಮಗೆ ಹೇಳೋದಾದರೆ, ಅದು ನಾವು ಜೆಮಿನೈ ಜೊತೆ ಚಾಟ್ ಮಾಡಿರೋದನ್ನು ಸೇವ್ ಆಗಿರುತ್ತಲ್ಲ, ಅದನ್ನು ಯಾವ ಥರ ಡಿಲೀಟ್ ಮಾಡೋದು, ಮತ್ತು ಜೆಮಿನೈಯಲ್ಲಿ ಅದು ಸೇವ್ ಆಗದೇ ಇರೋ ರೀತಿ ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಜೆಮಿನೈ ಓಪನ್ ಮಾಡ್ತಾ ಇದ್ದೀನಿ. ETI Eloquence ETS column 3 contacts row 2 SDING row 3 ETI files column 4 Instagram column 3 Gemini column 2 ಜೆಮಿನೈ showing text keyboard Gemini ಇಲ್ಲಿ ಟೆಕ್ಸ್ಟ್ ಕೀಬೋರ್ಡ್ ಆಸ್ಕ್ ಅಂತ ಓಪನ್ ಆಗುತ್ತೆ. ಏನಾದರೂ ಕೇಳ್ಬೋದು. ಇದನ್ನು ಬ್ಯಾಕ್ ಮಾಡೋಣ. keyboard hidden hello your Apache window Gemini signed in as your Apache ಇಲ್ಲಿ with your ನಮ್ಮ Apache and 45 at gmail.com ಅಕೌಂಟ್ ಒಳಗಡೆ ಹೋಗೋಣ. account and settings signed in as change pro managed upgrade to Google AI Gemini apps act saved info Gemini apps activity ಇಲ್ಲಿ ಜೆಮಿನೈ ಆ್ಯಪ್ಸ್ ಆ್ಯಕ್ಟಿವಿಟಿ ಇದರೊಳಗಡೆ ಹೋಗೋಣ. 0% global progress bar Chrome ಇದು ಕ್ರೋಮಿಗೆ ಕರ್ಕೊಂಡು ಬರುತ್ತೆ ನಮ್ಮನ್ನು. ಇಲ್ಲಿ my activity ಮೈ ಆ್ಯಕ್ಟಿವಿಟಿ ಇವೆಲ್ಲ ಬಿಡಿ. collapsed your Gemini apps link give you direct access Gemini app saving act turn off button saving activity ಸೇವಿಂಗ್ ಆ್ಯಕ್ಟಿವಿಟಿ ಇದಾದಮೇಲೆ ನೆಕ್ಸ್ಟ್ ಟರ್ನ್ ಆಫ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಫಸ್ಟ್ ಒನ್ ಟರ್ನ್ ಆಫ್ ಅಂತ ಇರುತ್ತೆ. ಆಮೇಲೆ ಸೆಕೆಂಡ್ ಒನ್ ಟರ್ನ್ ಆಫ್ ಆ್ಯಂಡ್ ಡಿಲೀಟ್ ನಾವು ಅಂತೇನೋ ಇರುತ್ತೆ. ಸೊ 2 ಆಪ್ಷನ್ ಇರ್ತವೆ. ಒಂದನೇದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅದು ಆಫ್ ಆಗುತ್ತೆ, ಹಿಸ್ಟ್ರಿ ಸೇವ್ ಆಗೋದು. ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಫ್ ಆಗಿ ಡಿಲೀಟ್ ಆಗುತ್ತೆ, ಮತ್ತು ಯಾವುದೇ ಹಿಸ್ಟ್ರಿ ಸೇವ್ ಆಗಲ್ಲ ಅದರಲ್ಲಿ. ಅದು ಇದು ಆಪ್ಷನ್ನು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಥರ ಬರುತ್ತೆ. link about these settings deleting activity Google manage my safer with you can add this manage delete button ಅದು ಆಫಿಂದ ಹಂಗೆ ಸ್ವೈಪ್ ಮಾಡ್ಕೊಂಡು ಬಂದರೆ ಇಲ್ಲಿ ಡಿಲೀಟ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಲೋಡ್ ಆಗುತ್ತೆ. ಪೇಜ್ ಲೋಡ್ ಆದಮೇಲೆ ಟೈಮ್ ರೇಂಜ್ ಸೆಲೆಕ್ಷನ್, ನಿಮಗೆ ಯಾವಾಗ ಡಿಲೀಟ್ ಆಗಬೇಕು, ಹಿಸ್ಟ್ರಿ ಯಾವಾಗಿಂದು ಯಾವ ಸಮಯದದ್ದು ಡಿಲೀಟ್ ಆಗಬೇಕು. ಇಲ್ಲಿ ಡಿಫಾಲ್ಟ್ ಲಾಸ್ಟ್ ಅವರ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಲಾಸ್ಟ್ ಡೇ ಇದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಯಾವಾಗ ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಆಲ್ವೇಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದರೆ ನೀವು ಯಾವಾಗಿಂದಾದರೂ ಏನಾದರೂ ಮಾಡಿದರೆ ಅದು ಡಿಲೀಟ್ ಆಗುತ್ತೆ. ಕಸ್ಟಮ್ ರೇಂಜ್ ಇದರಲ್ಲಿ ನೀವು ಕಸ್ಟಮ್ ಎಡಿಟ್ ಮಾಡಿ ಡಿಲೀಟ್ ಮಾಡ್ಬೋದು. ಅಂದರೆ ನೀವು ಯಾವ ಮಂತಿದ್ದು, ಯಾವ ಇಯರ್ದು, ಯಾವ ದಿನದ್ದು, ಯಾವ ವಾರದ್ದು, ಸೊ ಅದನ್ನು ಡೇಟು ಸಮೇತ ಎಡಿಟ್ ಮಾಡಿ ನೀವು ಡಿಲೀಟ್ ಮಾಡ್ಬೋದು. ನಾನು ಆಲ್ವೇಸ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಕನ್ಫರ್ಮ್ ಮಾಡೋದಕ್ಕೆ ಕೇಳುತ್ತೆ. ನೀವು ಡಿಲೀಟ್ ಮಾಡಬೇಕಾ ಇದನ್ನೇ ಅಂತ. ಎಲ್ಲ ಆಕ್ಟಿವಿಟಿ ಡಿಲೀಟ್ ಆಗ್ತವೆ. ಎಕ್ಸಾಂಪಲ್ಗೆ ಆಗಸ್ಟ್ 9 ಇಂದ ಇಲ್ಲಿ ನಾವೇನೇನು ಚಾಟ್ ಮಾಡಿರ್ತೀವಿ ಎಲ್ಲ ತೋರಿಸ್ತಾರೆ. ಇಲ್ಲಿ ಲಾಸ್ಟಿಗೆ ಇದನ್ನು ಸ್ವೈಪ್ ಮಾಡ್ತಾ ಬಂದರೆ ಕ್ಯಾನ್ಸಲ್ ಡಿಲೀಟ್. ಇದರ ಮೇಲೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಡಿಲೀಟ್ ಆಯಿತು. ನೋಡಿ ಏನಿಲ್ಲ. ಇದು ಟರ್ನ್ ಆಫ್ ಆವಾಗಲೇ ತೋರಿಸಿದ್ನಲ್ಲ, ಇದು ನೋಡಿ ತೋರಿಸ್ತೀನಿ. ಟರ್ನ್ ಆಫ್ ಒನ್ ಸ್ಟೆಪ್ ಅಂದರೆ ಅದು ಸುಮ್ಮನೆ ಆಫ್ ಆಗಿರುತ್ತೆ ಅಷ್ಟೇ. ಟರ್ನ್ ಆಫ್ ಆ್ಯಂಡ್ ಡಿಲೀಟ್ ಆ್ಯಕ್ಟಿವಿಟಿ 2 ಸ್ಟೆಪ್ಸ್ ಅಂದರೆ ಇದು ಆಫ್ ಆಗಿ ಡಿಲೀಟ್ ಆಗಿ ಆಫ್ ಆಗುತ್ತೆ. ಸೊ ನಾವು ಮಾಡಿರೋ ಯಾವುದೇ ಆ್ಯಕ್ಟಿವಿಟಿ ಮುಂದೆ ಏನೇ ಆ್ಯಕ್ಟಿವಿಟಿ ಮಾಡಿದ್ರು ಅದು ಸೇವ್ ಆಗಲ್ಲ.
Not ticked. Learn more. Deleting Google management. Safer. You can add more. Dismiss. Manage. Delete. No active. Delete. Button. ಡಿಲೀಟ್. No activity image. ಸೊ Graphic. ನಾವಿಲ್ಲಿ ಏನು ಇಲ್ಲದೆ ಇರೋ ಕಾರಣ ಇನ್ನು ಈಗ ನಾವು ಡಿಲೀಟ್ ಮಾಡಿರೋ ಕಾರಣ ಇಲ್ಲಿ ಏನು ತೋರಿಸ್ತಾ ಇಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಇದೇ ವಿಡಿಯೋ ಆಗಿತ್ತು. ಸೊ ಇಷ್ಟು ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಲೈಕ್ ಮಾಡಿ, ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನಮಸ್ಕಾರ.